ಹೊಲದ ಹತ್ತಿರಕ್ಕೆ ಹೋಗಬೇಕು ಎಂದು ಅನಾಮಿಕಾ ಭಾವನ ಕಿಚನ್ ನಲ್ಲಿ ಲಂಚ್ ಬಾಕ್ಸ್ ಕಟ್ತಾ ಇರುವಾಗ ಅತ್ತೆ ಶಾರದಾ ಬರುತ್ತಾಳೆ. ಸೊಸೆ ಅಂದ್ರೆ ಈ ದಿನ ಹೊಲದ ಹತ್ತಿರಕ್ಕೆ ಒಬ್ರೇ ಹೋಗಿ, ಒಬ್ರು ನನ್ ಜೊತೆ ಟೌನ್ಗೆ ಬನ್ನಿ ಎಂದು ಹೇಳುತ್ತಾಳೆ. ಅನಾಮಿಕಾ ಭಾವನ ಒಬ್ಬರ ಮುಖನೊಬ್ರು ನೋಡ್ಕೋತಾರೆ. ಯಾರು ನನ್ ಜೊತೆ ಬರ್ತೀರಾ? ಯಾರು ಹೊಲದ ಹತ್ರ ಹೋಗ್ತೀರಾ? ನಾನು ಹೊಲದ ಹತ್ರ ಹೋಗ್ತೀನಿ ಅತ್ತೆ, ಟೌನ್ಗೆ ಭಾವನನ್ನ ಕರ್ಕೊಂಡೋಗಿ. ಶಾರದಾ ಭಾವನಳನ್ನು ನೋಡುತ್ತಾಳೆ. ಇಲ್ಲ ಅತ್ತೆ, ನಾನು ಟೌನ್ಗೆ ಬರಲ್ಲ, ನಾನೇ ಹೊಲದ ಹತ್ರ ಹೋಗ್ತೀನಿ, ಅಕ್ಕನ್ನ ಟೌನ್ಗೆ ಕರ್ಕೊಂಡೋಗಿ. ಶಾರದಾ ಈಗ ಅನಾಮಿಕಳ ಕಡೆ ನೋಡ್ತಾಳೆ. ಹಾಗಲ್ಲ ಅತ್ತೆ, ತಂಗಿಗೆ ಹೊಲದ ಕೆಲಸದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಮೇಲಾಗಿ ಇಂಟರ್ ಓದಿದ್ದಾಳೆ, ಬುದ್ಧಿವಂತಳು ಕೂಡ. ಟೌನ್ ಅಲ್ಲಿ ಮೋಸ ಮಾಡುವವರು ಇರ್ತಾರೆ ಅಂತ ನೀವೇ ನನ್ನ ಹತ್ರ ಎಷ್ಟೋ ಸಲ ಹೇಳಿದ್ರಲ್ಲ, ಅದಕ್ಕೆ ಅಂತ ಭಾವನನ್ನ ಕರ್ಕೊಂಡು ಹೋಗೋದೇ ಒಳ್ಳೇದು ಅತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಭಾವನ ಕೋಪದಿಂದ ಅನಾಮಿಕಳನ್ನು ನೋಡ್ತಾಳೆ. ಯಾಕೆ ಭಾವನ ದೊಡ್ಡ ಸೊಸೆನ ಅಷ್ಟು ಕೋಪದಿಂದ ನೋಡ್ತಾ ಇದ್ಯಾ? ಅನಾಮಿಕಾ ಹೇಳೋದು ಕೂಡ ನಿಜಾನೇ ಅಲ್ವಾ? ನೀನು ಓದ್ಕೊಂಡವಳು, ಮೇಲಾಗಿ ಬುದ್ಧಿವಂತಳು, ನೀನೇ ನನ್ ಜೊತೆ ಟೌನ್ಗೆ ಬರ್ಬೇಕು, ಸರಿನಾ? ಹೋಗಿ ಮುಖ ತೊಳ್ಕೊಂಡು ರೆಡಿಯಾಗು. ಅತ್ತೆ, ನಾನ್ ಹೇಳೋದು ಕೂಡ ಸ್ವಲ್ಪ ಕೇಳಿ. ಅಕ್ಕಂಗೆ ಹೊಲದ ಕೆಲಸವೆಲ್ಲ ಬರುತ್ತೆ, ಯಾವಾಗ್ಲೂ ಹೊಲದ ಕೆಲಸ ಏನ್ ಮಾಡ್ತಾಳೆ ಹೇಳಿ? ಹಾಗೆ ಟೌನ್ಗೆ ಕೂಡ ಹೋದ್ರೆ ಅಲ್ವಾ ಅಕ್ಕಂಗೆ ಕೂಡ ಲೋಕಜ್ಞಾನ ಬರುತ್ತೆ. ಇಲ್ಲ ಅಂದ್ರೆ ಯಾವತ್ತಿಗೂ ಬುದ್ಧಿ ಇಲ್ಲದ ಸೊಸೆ ಹಾಕಿ ಮಿಕ್ಕಿ ಹೋಗ್ತಾಳೆ. ಹಾಗೇನು ಆಗಲ್ಲತ್ತೆ, ಭಾವನ ಮಾತನ್ನು ನಂಬೇಡಿ. ಅತ್ತೆ, ನಾನು ನಿಮ್ ಬಗ್ಗೆನೇ ಆಲೋಚಿಸಿ ಹೇಳ್ತಾ ಇದ್ದೀನಿ. ಏನು ಶಾರದಾಳ ಏನೋ ದೊಡ್ಡ ಸೊಸೆನ ಮೊದ್ದು ಸೊಸೆ ಹಾಗೆ ಚಿಕ್ಕ ಸೊಸೆನ ಚಾಲಾಕಿಯಾಗಿ ತಯಾರು ಮಾಡ್ತಾಳೆ ಅಂತ ಬಾಯಿಗೆ ಬಂದ ಮಾತಂತಾರೆ. ಅದನ್ನು ಕೇಳಿ ನಾನು ತಡಿಲಾರೆ ಅತ್ತೆ. ನೀನ್ ಹೇಳೋದು ಕೂಡ ನಿಜಾನೇ ಚಿಕ್ಕ ಸೊಸೆ. ಅನಾಮಿಕಾ, ಇನ್ನೇನು ನೀನು ಮಾತನಾಡದೆ ಟೌನ್ಗೆ ಹೋಗ್ತಾ ಇದೀವಿ, ಬಾ ಇಬ್ರು ಸೇರಿ. ಹೊಲದ ಹತ್ರಕ್ಕೆ ಭಾವನ ಹೋಗ್ತಾಳೆ. ರಮೇಶ್ಗೆ ಅನ್ನ ಕೂಡ ಭಾವನನೇ ತಗೊಂಡ್ ಹೋಗ್ತಾಳೆ. ಏನೇ ಚಿಕ್ಕ ಸೊಸೆ, ದೊಡ್ಡವನಿಗೆ ಕೂಡ ಅನ್ನ ಡಬ್ಬ ತಗೊಂಡ್ ಹೋಗು ಮತ್ತೆ, ಸರಿನಾ? ಅಯ್ಯೋ ಅತ್ತೆ, ಭಾವನವ್ರಿಗೆ ಅನ್ನ ತಗೊಂಡ್ ಹೋಗು ಅಂತ ನೀವು ನನಗೆ ಅಷ್ಟೆಲ್ಲ ಹೇಳ್ಬೇಕಾ ಹೇಳಿ? ಅವ್ರ ಜೊತೆ ಭಾವನಿಗೆ ಕೂಡ ನಾನೇ ಅನ್ನ ತಗೊಂಡ್ ಹೋಗ್ತೀನಿ. ನೀವು ಅನಾಮಿಕಾ ಅಕ್ಕ ಸೇರಿ ಜಾಗ್ರತೆಯಾಗಿ ಟೌನ್ಗೆ ಹೋಗ್ ಬನ್ನಿ, ಸರಿನಾ ಅಕ್ಕ ಎಂದು ಸಂತೋಷದಿಂದ ಅನಾಮಿಕಳನ್ನು ನೋಡುತ್ತಾಳೆ. ಅನಾಮಿಕಾ ಮಾತ್ರ ಗುರಾಯಿಸಿಕೊಂಡು ಭಾವನಳನ್ನು ನೋಡ್ತಾಳೆ. ಹೋಗು ಅನಾಮಿಕಾ, ಮಕ ತೊಳಿ ಹೋಗು. ಅತ್ತೆ, ಅನಾಮಿಕಾ ಏನೋ ಹೇಳಬೇಕು ಎಂದು ಪ್ರಯತ್ನ ಮಾಡುತ್ತಾ ಇರುವಾಗ ಕಿಚನ್ ಬಾಗಿಲ ಹತ್ರಕ್ಕೆ ಪ್ರಸಾದ್ ಬರ್ತಾನೆ. ಶಾರದಾ, ನಮ್ಮಿಬ್ಬರು ಸೊಸೆಯರು ಹೊಲದ ಕೆಲ್ಸನೇ ಮಾಡ್ಬೇಕು ಅಂತ ಅಷ್ಟೆಲ್ಲ ಒದ್ದಾಡ್ತಾ ಇದ್ರೆ ನನಗೆ ನೋಡ್ತಾ ಇದ್ರೆ ತುಂಬಾ ಸಂತೋಷವಾಗುತ್ತಮ್ಮ. ಬಾ, ನಿನ್ ಜೊತೆ ಟೌನ್ಗೆ ನಾನ್ ಬರ್ತೀನಿ. ಸೊಸೆಯರಿಗಿಂತ ನಾನೇ ಬಹಳ ಬುದ್ಧಿವಂತ, ಯಾರು ನಮ್ಮನ್ನು ಮೋಸ ಮಾಡದ ಹಾಗೆ ನಾನ್ ನೋಡ್ಕೋತೀನಿ ಎಂದು ಪ್ರಸಾದ್ ಹೇಳುತ್ತಾನೆ. ಇನ್ನು ಅನಾಮಿಕಾ ಭಾವನ ಆನಂದದಿಂದ ಒಬ್ಬರ ಮುಖವನ್ನೊಬ್ರು ನೋಡ್ಕೋತಾರೆ. ಕ್ಷಣ ಕೂಡ ತಡ ಮಾಡದ ಹಾಗೆ ಟಿಫಿನ್ ಡಬ್ಬಗಳನ್ನು ಹಿಡಿದುಕೊಂಡು ಮನೆಯಿಂದ ಹೊರಡುತ್ತಾರೆ. ಶಾರದಾ ಪ್ರಸಾದ್ ಅವರು ಮನೆಗೆ ಬೀಗ ಹಾಕಿ ಟೌನ್ಗೆ ಆಟೋದಲ್ಲಿ ಹೋಗ್ತಾ ಇರ್ತಾರೆ. ಅನಾಮಿಕಾ ಭಾವನ ಹೊಲದ ದಡದಲ್ಲಿರುವ ಮರದ ಹತ್ರ ಬರ್ತಾರೆ. ರಮೇಶ್, ವಿನೋದ್ ಹೊಲದ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ, ಏನಯ್ಯ ನೀನು ನನ್ ಜೊತೆ ಬರ್ತೀಯಾ, ಇಲ್ಲ ಅಂದ್ರೆ ಆ ಸುಬ್ಬಯ್ಯ ಮಾವನ ಮನೆಗೆ ಹೋಗ್ತೀಯಾ? ಪ್ರಸಾದ್ ಅಯೋಮಯದಿಂದ ನೋಡ್ತಾ, ನಾನ್ ಬರೋದು ಹೋಗೋದು ಪಕ್ಕದಲ್ಲಿಡು ಶಾರದಾ, ಇಷ್ಟಕ್ಕೂ ನೀನೆಲ್ಲಿಗೆ ಹೋಗ್ತಾ ಇದೀಯೋ ಮೊದ್ಲು ಅದು ಹೇಳು ಎಂದು ಕೇಳುತ್ತಾನೆ. ನಾನು ನಮ್ಮ ಹೊಲದ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಮಕ್ಕಳು ಸೊಸೆಯರು ಹೋಗಿದ್ದಾರಲ್ಲ, ಇನ್ನು ನೀನ್ ಹೋಗಿ ಏನ್ ಮಾಡ್ತಿ ಶಾರದಾ? ಏನೋ ಒಂದು ಮಾಡ್ತೀನಿ ಬಿಡಿ. ಈಗ ತಾವು ಹೊಲದ ಹತ್ರಕ್ಕೆ ಬರ್ತೀರಾ ಇಲ್ವಾ ಮೊದ್ಲು ನನಗದ್ ಹೇಳಿ. ನೀನು ಹೊಲದ ಹತ್ರಕ್ಕೆ ಏನಕ್ಕೆ ಹೋಗ್ತಾ ಇದೀಯ ನನ್ಗೆ ಗೊತ್ತು ಶಾರದಾ. ಗೊತ್ತಿದೆ ಅಲ್ಲ, ಹೊಲದ ಹತ್ರಕ್ಕೆ ನೀವು ಬರ್ತೀರಾ ಇಲ್ವಾ? ನಾನ್ ಬರಲ್ಲ ಶಾರದಾ, ಸುಬ್ಬಯ್ಯನ ಮನೆಗೆ ಹೋಗ್ತೀನಿ. ಆದ್ರೂ ದಿನದ್ದು ಹೊಲದ ಕೆಲಸ ಹೋಗ್ತಾರೋ ನಮ್ಮ ಸೊಸೆಯರ ಮೇಲೆ ನಿನಗೇನಕ್ಕೆ ಅಷ್ಟು ಅನುಮಾನವಾಗುತ್ತೋ ನಂಗರ್ಥವಾಗ್ತಿಲ್ಲ. ಒಂದು ತಿಂಗಳ ಹಿಂದಿನವರೆಗೂ ಮನೆ ಕೆಲಸ ಅಡುಗೆ ಕೆಲಸ ಮಾಡು ಅಂತಂದ್ರೆ ನಮ್ಮ ಸೊಸೆಯರು ಎಷ್ಟೋ ಕಷ್ಟಪಡ್ತಾ ಇದ್ರು. ಈಗ್ಲೇ ಮಾಡ್ಬೇಕಾತ್ತೆ, 1 ಗಂಟೆ ನಂತರ ಮಾಡ್ತೀವಿ ಅಂತ ಕೆಲಸವೆಲ್ಲ ವಾಯ್ದ ಮೇಲೆ ವಾಯ್ದ ಹಾಕೋತಾ ಇದ್ರು. ಅಂತಹ ಸೊಸೆಯರು ದಿನವೂ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನನಗೇನಕ್ಕೋ ನಂಬಕ್ ಆಗ್ತಾ ಇಲ್ಲ ರೀ. ಅಂದ್ರೆ ಈಗ ನೀನು ಹೊಲಕ್ಕೆ ಹೋಗಿ ಸೊಸೆಯರು ಈಗ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೋ, ನಿಜಕ್ಕೂ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲೋ ನೋಡ್ತೀನಿ ಅಂತೀಯ, ಅಷ್ಟೇನಾ? ಅಷ್ಟೇ ಅಲ್ವಾ? ಮತ್ತೆ ಸೊಸೆಯರು ಅಲ್ಲಿ ಹೋಗಿ ಕೆಲಸ ಮಾಡದೆ ಮಲ್ಕೋತಾ ಇದ್ದಾರೆ ಅಂತ ನಿಂಗ ಅನುಮಾನ, ಅಷ್ಟೇನಾ? ಶಾರದಂಗೆ ಏನೋ ಮಾತನಾಡಲಿಲ್ಲ. ಸರಿ ಶಾರದಾ, ನಿನ್ನ ಸಂತೋಷನ ನಾನೇನಕ್ಕೆ ಬೇಡ ಅಂತೀನಿ ಹೇಳು. ಹೊಲದ ಹತ್ರಕ್ಕೆ ಹೋಗಿ ನೋಡು. ನಾನು ಮಾತ್ರ ಬರಲ್ಲ, ನಾನ್ ಮನೆ ಹತ್ರನೇ ಇರ್ತೀನಿ. ತಾವು ಮನೆ ಹತ್ರನೇ ಇದ್ರೆ ಏನ್ ನಡೆಯುತ್ತೋ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಆ ಸುಬ್ಬಯ್ಯ ಮಾವನ ಮನೆಗೆ ಹೋಗಿ, ನಿಮ್ಮ ಸ್ನೇಹಿತರೆಲ್ಲ ಅಲ್ಲಿಗೆ ಬರ್ತಾರೆ, ನೀವು ಅಲ್ಲೇ ಸರಿ ಮಾತಾಡ್ಕೊಳ್ಳಿ. ತಾವು ಮನೆ ಹತ್ರವಿದ್ರೆ ಅವರು ಎಲ್ಲಿಗೆ ಬರ್ತಾರೆ? ನೀರ್ ಕೊಡ್ತೀಯ, ಟೀ ಕೊಡ್ತೀಯ, ಸ್ನಾಕ್ಸ್ ಕೊಡ್ತೀಯ, ಕಿಚನ್ ಎಲ್ಲ ಕಸದ ಕುಪ್ಪೆ ಹಾಗೆ ಮಾಡ್ತೀಯ. ಸರಿ ಬಿಡು ಶಾರದಾ, ನಾನು ಸುಬ್ಬಯ್ಯನ ಮನೆಗೆ ಹೋಗಿ ಮಾತಾಡ್ತೀನಿ ಹೊರತು
ನೀನು ಬೀಗ ಹಾಕೋತೀಯೋ ಬೀಗ ಜೊತೆ ಕಟ್ಕೋತೀಯೋ ನಿನ್ನಿಷ್ಟ ಎಂದು ಪ್ರಸಾದ್ ಹೊರಟು ಹೋಗುತ್ತಾನೆ. ಶಾರದಾ ಮನೆಗೆ ಬೀಗ ಹಾಕಿಕೊಂಡು ಹೊಲದ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಪ್ರಸಾದ್ ಸುಬ್ಬಯ್ಯನ ಮನೆ ಕಡೆಗೆ ನಡೆಯುತ್ತಾ ರಮೇಶನ್ಗೆ ಫೋನ್ ಮಾಡುತ್ತಾನೆ. ಹೊಲದಲ್ಲಿ ಮರದ ಕೆಳಗೆ ಅನಾಮಿಕ ಭಾವನ ಹಸಿ ಹುಲ್ಲು ಹಾಕಿಕೊಂಡು ಹಾಯಾಗಿ ಮಲಗಿರ್ತಾರೆ. ಅನಾಮಿಕಳ ಹತ್ತಿರವಿರೋ ರಮೇಶನ ಫೋನು ರಿಂಗ್ ಆಗ್ತಾ ಇರುತ್ತೆ. ಆದರೆ ಅನಾಮಿಕಾ ಲಿಫ್ಟ್ ಮಾಡ್ತಾ ಇರ್ಲಿಲ್ಲ. ರಮೇಶ್ ವಿನೋದರೇನೋ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ದೊಡ್ಡವನು ಫೋನ್ ಎತ್ತುತ್ತಾ ಇಲ್ಲ, ಚಿಕ್ಕವನಿಗೆ ಮಾಡ್ತೀನಿ. ದಿನವೂ ಹೊಲಕ್ಕೆ ಹೋಗ್ತಾ ಇರೋ ಸಸ್ಯರು ಹೊಲದ ದಡದಲ್ಲಿ ಮಲಗ್ತಾ ಇದ್ದಾರೆ ಅಂತ ಶಾರದಣ್ಗೆ ಗೊತ್ತಾಯ್ತು. ಇನ್ನೇನಾದ್ರೂ ಇದೆಯಾ, ಮನೇಲಿ ಭೂಕಂಪ ಬರುತ್ತೆ ಅಂದುಕೊಳ್ಳುತ್ತಾ ವಿನೋದನ್ಗೆ ಫೋನ್ ಮಾಡುತ್ತಾನೆ. ವಿನೋದ್ ತಕ್ಷಣ ಫೋನ್ ಲಿಫ್ಟ್ ಮಾಡ್ತಾನೆ. ಹೇಳಿಪ್ಪ ಚಿಕ್ಕವನೇ, ನಿಮ್ಮಮ್ಮ ಹೊಲದ ಹತ್ರಕ್ಕೆ ಬರ್ತಾ ಇದ್ದಾಳೆ. ತಕ್ಷಣ ನಮ್ಮ ಸೋಮಾರಿ ಸೊಸೆಯರನ್ನು ನಿದ್ರೆಯಿಂದ ಎಪ್ಸಪ್ಪ, ಇಲ್ಲ ಅಂದ್ರೆ ನಿಮ್ಮಮ್ಮನ ಕೈಯಲ್ಲಿ ನಮಗೆಲ್ಲ ಮಾಮೂಲಾಗಿರಲ್ಲ ಎಂದು ಹೇಳುತ್ತಾನೆ ಪ್ರಸಾದ್. ವಿನೋದ್ ತಕ್ಷಣ ಗಾಬರಿ ಆಗ್ತಾನೆ. ಹಾ ಸರಿಯಪ್ಪ, ಈಗಲೇ ಹೋಗಿ ಅತ್ತಿಗೆನ ಭಾವನನ್ನ ನಿದ್ರೆಯಿಂದ ಎಬ್ಬಿಸ್ತೀನಿ ಎಂದು ಫೋನ್ ಇಡುತ್ತಾನೆ. ಏನಾಯ್ತು ತಮ್ಮ, ಯಾಕೆ ಅಷ್ಟೆಲ್ಲ ಗಾಬರಿ ಆಗ್ತಾ ಇದ್ಯಾ? ಅಣ್ಣಯ್ಯ, ಅಮ್ಮಂಗೆ ತನ್ನ ಇಬ್ಬರು ಸಸ್ಯರ ಮೇಲೆ ಅನುಮಾನ ಬಂದಿದೆ ಅಂತೆ, ಅದಕ್ಕೆ ಈಗ ಇಲ್ಲಿಗೆ ಬರ್ತಾ ಇದ್ದಾಳಂತೆ. ಈಗಲೇ ಅಪ್ಪ ಫೋನ್ ಮಾಡಿ ಹೇಳಿದ್ದಾರೆ. ನಾವು ಹೋಗಿ ಆ ಮರದ ಕೆಳಗೆ ಮಲಗಿರುವ ವಾರಗಿತ್ತಿಯರಿಬ್ಬರನ್ನು ನಿದ್ರೆಯಿಂದ ಎಬ್ಬಿಸಬೇಕು. ಬಾ ಅಣ್ಣಯ್ಯ. ಇಬ್ಬರು ಮರದ ಕಡೆಗೆ ನೋಡುತ್ತಾರೆ. ಮರದ ಹತ್ರಕ್ಕೆ ಶಾರದಾ ಬಂದಿರುತ್ತಾಳೆ. ಮರದ ನೆರಳಲ್ಲಿ ಹಚ್ಚನೆಯ ಹುಲ್ಲು ಹಾಕಿಕೊಂಡು ಗೊರಕೆ ಹೊಡಿತಾ ಇರುವ ತನ್ನ ಇಬ್ಬರು ಸೊಸೆಯರು ಕಾಣಿಸುತ್ತಾರೆ ಶಾರದಂಗೆ. ಓಹೋ, ಇದಕ್ಕಾಗಿನ ಸೊಸೆ ಅಂದ್ರೆ ದಿನವೂ ಬೆಳಿಗ್ಗೆನೆ ಎದ್ದು ಹೊರಗೆ ಕೆಲಸ ಮಾಡದೆ ಒಂದು ಅಡುಗೆ ಕೆಲಸ ಮಾತ್ರನೇ ಮಾಡ್ಕೊಂಡು ಟಿಫಿನ್ ಡಬ್ಬ ಕಟ್ಕೊಂಡು ಹೊಲಕ್ಕೆ ಬರ್ತಾ ಇದ್ದೀರಾ ನೀವು? ಹೇಳ್ತೀನಿ ನಿಮ್ಮ ವಿಷಯ. ಸೊಸೆಯರು ದಿನವೂ ಹೊಲಕ್ಕೆ ಹೋಗ್ತಾ ಇದ್ದಾರೆ, ಮಕ್ಕಳಿಗೆ ಆಸರಿಯಾಗಿರ್ತಾರೆ ಅನ್ಕೊಂಡೆ ಹೊರತು ನೀವು ಇಲ್ಲಿಗೆ ಬಂದು ಹೀಗೆ ಗೊರಕೆ ಹೊಡೆದು ನಿದ್ದೆ ಮಾಡ್ತಾ ಇದ್ದೀರಾ ಅಂತ ನಾನು ಊಹಿಸಲಿಲ್ಲಮ್ಮ ಎಂದು ಅಂದುಕೊಳ್ಳುತ್ತಾ ಇರುವಾಗ ರಮೇಶ್ ವಿನೋದರು ಅಲ್ಲಿಗೆ ಬರ್ತಾರೆ. ತಾಯಿಯ ಕಡೆ ನೋಡ್ತಾರೆ. ಉತ್ತಮ ಮಕ್ಕಳು, ಅತಿ ಉತ್ತಮ ಸೊಸೆಂದ್ರು, ಭಲೇ ಇದೆಯಪ್ಪ ನನ್ನ ಕುಟುಂಬ. ಅದು ಅಮ್ಮ, ಈಗಿನವರೆಗೂ ಸೊಪ್ಪು ಕೊಯ್ದ್ರು ಸೊಂಟ ಎಳಿತಾ ಇದೆ ಅಂದ್ರೆ ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ನಾವೇ ಹೇಳಿದ್ವಿ. ಸುಳ್ಳು ಹೇಳ್ಬೇಡ ಮಗನೇ, ನಾನು ಬರೋ ಹೊತ್ತಿಗೆ ಇಬ್ರು ಗೊರಕೆ ಹೊಡಿತಾ ಇದ್ದಾರೆ, ದಿನವೂ ಇದೇ ಮಾಡ್ತಾ ಇದ್ದಾರೇನೋ ಅಲ್ವಾ? ಇಲ್ಲಮ್ಮ, ನಿಜವಾಗಿ ಪಾಪ ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನೀವು ಇಬ್ಬರು ಹೆಂಡತಿಯರನ್ನ ಹಿಂದಕ್ಕೆ ಹಾಕೊಂಡ್ಬರೋದು ಮೊದಲು ಬಿಟ್ಬಿಡಿ. ಮೊದಲು ಅವರಿಬ್ಬರನ್ನ ಎಬ್ಸಿ. ರಮೇಶ್ ವಿನೋದ್ ಇಬ್ಬರು ಅನಾಮಿಕಳನ್ನು ಭಾವನಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾರೆ. ಅವರು ಬೆಚ್ಚಿ ಬಿದ್ದು ಹೇಳ್ತಾರೆ, ಅತ್ತೆ ನೀವ್ಯಾವಾಗ ಬಂದ್ರಿ? ನಾನು ಯಾವಾಗ ಬಂದೋ ಆಮೇಲೆ ಹೇಳ್ತೀನಿ ಹೊರತು ನೀವು ಯಾವ ಕೆಲಸ ಮಾಡಿದ್ದೀರಿ ಮೊದಲು ನನಗೆ ಆ ವಿಷಯ ಹೇಳಿ. ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ವಿ ಅತ್ತೆ. ಕೆಲಸ ಮಾಡಿದ್ರಾ ಇಲ್ಲ ಅಂದ್ರೆ ನಿದ್ರೆ ಹೋದ್ರ? ಅಷ್ಟರಲ್ಲಿ ಹೊಲದ ಪಕ್ಕದಲ್ಲಿ ಕೆಲಸ ಮಾಡ್ತಾ ಇರುವ ಕೂಲಿಯವನು ವೆಂಕಯ್ಯ ಅಲ್ಲಿಗೆ ಬರ್ತಾನೆ. ಅಯ್ಯೋ ಶಾರದಮ್ಮನವ್ರೆ, ಸೊಸೆರನ್ನ ಯಾಕೆ ಹಾಗೆ ಬೈತಾ ಇದ್ದೀರಾ? ಯಾಕ ನೋಡಿಲ್ವಾ? ಇಬ್ಬರು ಮರದ ಕೆಳಗೆ ಮಲ್ಕೊಂಡು ನಿದ್ದೆ ಹೋಗ್ತಾ ಇದ್ದಾರೆ. ಅಯ್ಯೋ, ಅದು ಈಗ್ಲೇ ಅಮ್ಮ, ಬೆಳಿಗ್ಗೆ ಬಂದಾಗಿನಿಂದ ನಿಮ್ಮ ಸೊಸೆಯರಿಬ್ಬರು ಹುಲ್ಲು ಕೊಯ್ತಾ ಕಳೆ ತೆಗಿಯುತ್ತಾ ನಮ್ ಜೊತೆನೆ ಕೆಲಸ ಮಾಡಿದ್ರು. ಬಿಸಿಲು ಹೆಚ್ಚಾಗಿ ಪಾಪ ಸೊಂಟ ನೋವ್ತಾ ಇದೆ ಅಂತ ರಮೇಶ್ ಬಾಬು ವಿನೋದ್ ಬಾಬುನೇ ಬಲವಂತದಿಂದ ಸ್ವಲ್ಪ ಹೊತ್ತು ಮಲ್ಕೋ ಅಂತ ಹೇಳಿದ್ರು. ನಿಜವೇನಾ? ನಿಜವೇ ಅಮ್ಮ, ನನ್ನ ನಂಬದೇ ಇದ್ರೆ ಹೊಲವೆಲ್ಲ ನೋಡಿ, ಈ ದಿನ ಮಾಡಿದ ಕೆಲಸವೆಲ್ಲ ಇವ್ರ ಕೈಯಿಂದನೇ ನಡೆದಿದೆ. ಶಾರದಾ ಹೊಲದ ಕಡೆ ನೋಡುತ್ತಾಳೆ. ಬೆಳಿಗ್ಗೆ ಕಳೆ ತೆಗೆದ ವರಸೆ, ಕೊಯ್ದ ಹುಲ್ಲಿನ ಕಟ್ಟು ಕಾಣಿಸುತ್ತದೆ. ಸೊಸೆ ಅಂದ್ರೆ ನಿಮ್ ಮೇಲೆ ಇಲ್ಲ ಸಲದ ಅನುಮಾನವಿಟ್ಟೆ. ಮಾಡಿದ ಕೆಲಸ ಸಾಕು, ಇನ್ನು ಮನೆಗೆ ಬನ್ನಿ. ಮೊದ್ಲು ನೀವು ಹೋಗಿ ಅತ್ತೆ, ಸ್ವಲ್ಪ ಕೆಲಸವಿದೆ, ಆ ಕೆಲಸ ಕೂಡ ಮಾಡ್ಕೊಂಡು ಬಂದ್ಬಿಡ್ತೀವಿ. ಇಲ್ಲ ಅಂದ್ರೆ ಅವರಿಗೂ ಮೈದನಿಗೂ ಸ್ವಲ್ಪ ಕಷ್ಟವಾಗತ್ತೆ. ಹೌದು ಅತ್ತೆ, ನೀವು ಹೋಗ್ಬಿಡಿ, ನಾವು ಕೆಲಸ ಪೂರ್ತಿ ಮಾಡ್ಕೊಂಡು ಬರ್ತೀವಿ. ಸರಿಯಮ್ಮ ಸೊಸೆ ಅಂದ್ರೆ ಕೆಲಸ ಪೂರ್ತಿ ಮಾಡ್ಕೊಂಡು ಬಂದ್ಬಿಡಿ ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ದೊಡ್ಡಯ್ಯ, ನೀವು ಸುಳ್ಳು ಹೇಳಿ ನಮ್ಮ ಸಂಸಾರವನ್ನು ನಿಲ್ಲಿಸಿದ್ರಿ. ನಾವು ದಿನವೂ ಹೊಲದ ಹತ್ರಕ್ಕೆ ಬಂದು ಮಲ್ಕೋತಾ ಇದ್ದೀವಿ ಅಂತ ನಮ್ಮ ಅತ್ತೆಗೆ ಹೇಳದೇ ಇದ್ದಿದ್ದಕ್ಕೆ ಏನ್ ಕೊಟ್ಟು ನಿಮ್ಮ ಋಣ ತೀರಿಸ್ಬೇಕೋ ಅರ್ಥವಾಗ್ತಾ ಇಲ್ಲ ದೊಡ್ಡಯ್ಯ. ದಿನವೂ ಹೊಲಕ್ಕೆ ಬರುವಾಗ ನಾನು ಕೂಡ ಅನ್ನ ತಗೊಂಡ್ ಬಂದ್ರಮ್ಮ, ಅದಕ್ಕಿಂತ ಹೆಚ್ಚಾಗಿ ನನ್ಗೇನ್ ಬೇಕು ತಾಯಿ? ಸರಿ ದೊಡ್ಡಯ್ಯ, ನಿನಗಾಗಿ 2 ಹೊತ್ತು ಅನ್ನ ತಗೊಂಡ್ಬರ್ತೀವಿ ಎಂದು ಅನಾಮಿಕ ಹೇಳುತ್ತಾಳೆ. ಇನ್ನು ವೆಂಕಯ್ಯ ಕೆಲಸಕ್ಕೆ ಹೊರಟು ಹೋಗುತ್ತಾನೆ. ಶಾರದಾ ಮನೆಗೆ ಬರುತ್ತಾಳೆ. ಪ್ರಸಾದ್ ಮನೆ ಜಗಲಿ ಮೇಲೆ ಕೂತ್ಕೊಂಡಿರ್ತೇನೆ. ಏನ್ ಶಾರದಾ, ಏನಾಯ್ತು? ಸೊಸೆಯರನ್ನು ಹಿಡ್ಕೊಂತೀನಿ ತೊಳಿತೀನಿ ಅಂತ ಹೋದಿಯಲ್ಲ, ಸೊಸೆಯರಿಬ್ಬರನ್ನು ಹಿಡ್ಕೊಂಡ್ಯಾ? ಮತ್ತೆ ಹಿಡ್ಕೊಂಡರಿ, ಆದ್ರೆ ತಪ್ಪು ಮಾಡಿದವರನ್ನಾಗಿ ಅಲ್ಲ. ತಪ್ಪು ಮಾಡಿದ್ದು ನಾನೇ. ಅಂದ್ರೆ ಸೊಸೆಯರ ಮೇಲೆ ಅನುಮಾನ ಇಟ್ಕೊಂಡೆ. ಆದ್ರೆ ಅವರು ನಮ್ಮ ಕುಟುಂಬಕ್ಕಾಗಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೋ ಈಗಲೇ ನಂಗೆ ತಿಳಿಯಿತು ಎಂದು ಮನೆಯ ಬೀಗ ತೆಗೆಯುತ್ತಾಳೆ. ಗಂಡ ಹೆಂಡತಿರಿಬ್ಬರು ಮನೆಯೊಳಗೆ ಹೋಗುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಕತ್ತಲಾದ ನಂತರ ವಾರಗಿತ್ತಿರಿಬ್ಬರು ಮನೆಗೆ ಬರುತ್ತಾರೆ. ಶಾರದಾ ಎಲ್ಲರಿಗೂ ಊಟ ಬಿಡಿಸುತ್ತಾಳೆ.
ಎಲ್ಲರೂ ತಿಂತಾ ಇರ್ತಾರೆ. ಇನ್ನು ಆಗಿನಿಂದ ಶಾರದಾ ಸೊಸೆಯರನ್ನು ಅನುಮಾನಿಸುವುದನ್ನು ಬಿಟ್ಟು ಪ್ರೇಮದಿಂದ ನೋಡ್ಕೊತಾ ಇರ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಒಂದು ದಿನ ರಾಜಯ್ಯ ಸುಜಾತ ದಂಪತಿಗಳು ಕಬ್ಬಿನ ಕೋಲು ತಿನ್ನುತ್ತಾ ಇರುವ ತಮ್ಮ ಮಗಳು ಅನಾಮಿಕಳನ್ನು ಕರೆದುಕೊಂಡು ರಾಜಯ್ಯನ ತಂಗಿಯಾದ ಶಾರದಳ ಮನೆಗೆ ಬರುತ್ತಾರೆ. ಶಾರದಾ ಗಂಡ ಪ್ರಸಾದ್ ಎಷ್ಟೋ ಸಂತೋಷ ಪಡುತ್ತಾರೆ. ಅಣ್ಣಯ್ಯ, ಅತ್ತಿಗೆ, ಎಷ್ಟು ದಿನದ ನಂತರ ನಮ್ಮ ಮನೆಗೆ ಬಂದಿದ್ದೀರಾ? ಹೋಗಿ ಕಾಫಿ ತಗೊಂಬ ಶಾರದಾ. ಅನಾಮಿಕಾ, ನೀನ್ ಹೋಗಿ ನಮ್ಮೆಲ್ಲರಿಗೂ ಕಾಫಿ ತಗೊಂಬ ಅಮ್ಮ ಎಂದು ಹೇಳುತ್ತಾಳೆ. ಅನಾಮಿಕಾ ಮೌನವಾಗಿ ಕಬ್ಬಿನ ಕೋಲನ್ನು ತಿಂತಾ ಇರ್ತಾಳೆ. ಅತ್ತಿಗೆ, ಈಗ ಕಾಫಿ ಏನು ಬೇಡ, ನೀನು ಅಣ್ಣಯ್ಯ ಹಾಗೆ ಕೂತ್ಕೊಳ್ಳಿ, ನಿಮ್ ಜೊತೆ ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದ್ವಿ. ಶಾರದಾ ರಾಜಯ್ಯನನ್ನು ನೋಡುತ್ತಾಳೆ. ಅವನ ಮುಖದಲ್ಲಿ ಏನೋ ತಿಳಿಯದ ಆಂದೋಲನ ಕಾಣಿಸುತ್ತದೆ. ಏನಾಯ್ತು ಅಣ್ಣಯ್ಯ, ಏನಾದ್ರೂ ಸಮಸ್ಯೆನಾ? ರಾಜಯ್ಯ ಒಂದು ಸಲ ಸುಜಾತಳ ಮುಖ ನೋಡುತ್ತಾನೆ. ಸುಜಾತ ಕೂಡ ಏನೋ ಹೇಳಬೇಕು ಅಂತ ತಲೆಯಾಡಿಸುತ್ತಾಳೆ. ತಂಗಿ, ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೀಗೆ ಬಂದ್ವಿ. ಅಣ್ಣಯ್ಯ, ನಮ್ಮ ಮಧ್ಯ ಅಷ್ಟು ಸಂಕೋಚ ಏನಕ್ಕೆ ಹೇಳು? ನಮ್ಮ ಅನಾಮಿಕಳನ್ನು ನಿನ್ನ ಮಗ ರಮೇಶನ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಇದಕ್ಕೆ ಮೊದಲು ಅಂದ್ಕೊಂಡಿದ್ವಲ್ಲ, ಎಷ್ಟೋ ಸಲ ಇದ್ರ ಬಗ್ಗೆನೆ ಮಾತಾಡ್ಕೊಂಡಿದ್ವಿ ಅಲ್ಲ. ಆದ್ರೆ ಈ ಮಧ್ಯದಲ್ಲಿ ಆದ್ರೆ ಏನು ಭಾವನವ್ರೆ? ಅನಾಮಿಕಾ ತಿಂಡಿಪೋತಿ ಅಂತ ನಿಮಗೆ ಗೊತ್ತಲ್ಲ ಭಾವ. ನಮ್ಮ ಕಣ್ಣ ಮುಂದೆ ಹುಟ್ಟಿ ಬೆಳೆದ ಅನಾಮಿಕಳ ಬಗ್ಗೆ ನಮಗ್ ಗೊತ್ತಿಲ್ವಾ ಭಾವ? ನೀವು ಮತ್ತೆ ಪ್ರತ್ಯೇಕಿಸಿ ಹೇಳ್ಬೇಕಾ? ಅಣ್ಣಯ್ಯನವರೇ, ತಿಂಡಿ ಅಂದ್ರೇನೋ ಇದಕ್ಕೆ ಪ್ರಾಣ. ಬೆಳಿಗ್ಗೆನೆ ಟಿಫಿನ್ ತಿಂತಾಳ, 1 ಗಂಟೆ ಆಗುವ ಮೊದ್ಲೇ ಮತ್ತೆ ಏನೋ ಬೇಕು ಅಂತಾಳೆ. ಮಧ್ಯಾಹ್ನ ಊಟ, ಸಾಯಂಕಾಲ ಬಜ್ಜಿ ಪಕೋಡ, ಆಮೇಲೆ ರಾತ್ರಿ ಊಟ ಹೊಟ್ಟೆ ತುಂಬಾ ಹಾಲು ಲಡ್ಡು. ರಾತ್ರಿ 1 ಗಂಟೆಗಿದ್ದು ತಿನ್ನೋದಕ್ಕೆ ಏನಾದ್ರೂ ಕೊಡು ಅಂತ ಗಲಾಟೆ ಮಾಡ್ತಾಳೆ. ಸುಜಾತ ಹಾಗೆ ಹೇಳುತ್ತಾ ಇದ್ದರೆ ಶಾರದಾ ನಗುತ್ತಾ ಅನಾಮಿಕಳ ಮುಖವನ್ನು ನೋಡುತ್ತಾಳೆ. ಅನಾಮಿಕಾ ಪಕ್ಕಕ್ಕೆ ತಿರುಗಿ ಕಬ್ಬಿನ ಕೋಲನ್ನು ತಿಂತಾ ಇರ್ತಾಳೆ. ಎಷ್ಟು ಹೇಳಿದ್ರು ಕೇಳಿಸ್ಕೊಳಲ್ಲ. ತಿಂಡಿ ನೋಡಿದ್ರೆ ಸಾಕು, ಹೊಟ್ಟೆ ತುಂಬಿದ್ರು ತಿಂತಾನೇ ಇರ್ತಾಳೆ. ಅಂತ ಹುಡುಗಿನ ನಿಮ್ ಮನೆಗೆ ಸೊಸೆಯಾಗಿ ಕಳಿಸಿ ನಿಮ್ಮನ್ನ ಕಷ್ಟ ಕೊಡೋದಕ್ಕೆ ನಮಗಿಷ್ಟ ಇಲ್ಲ ಭಾವನವ್ರೆ. ಅದಕ್ಕೆ ಈ ಸಂಬಂಧದ ಬಗ್ಗೆ ನಾವೇ ಹಿಂದಕ್ಕೆ ತಗ್ಬೇಕು ಅಂದ್ಕೊಂಡಿದೀವಿ. ಅಣ್ಣಯ್ಯ, ಇದು ಬಹಳ ಚಿಕ್ಕ ವಿಷಯ, ಯಾಕೆ ಅಷ್ಟೊಂದು ದುಃಖ ಪಡ್ತಾ ಇದ್ದೀರಾ? ತಿಂಡಿ ಹೆಚ್ಚಾಗಿ ತಿನ್ನೋದು ತಪ್ಪೇನಲ್ವಲ್ಲ? ಅದು ಒಂದು ಅಭ್ಯಾಸ. ಆ ಅಭ್ಯಾಸವನ್ನು ಬದಲಾಯಿಸೋದು ನನ್ನ ಜವಾಬ್ದಾರಿ. ಅದಲ್ಲ ಅತ್ತಿಗೆ, ಅನಾಮಿಕಾ ನಮ್ಮನೆ ಸೊಸೆಯಾಗಿ ಬಂದ ಮೇಲೆ ಸಮಯಕ್ಕೆ ಊಟ, ಟೈಮ್ಗೆ ಟಿಫಿನ್ ಅಷ್ಟೇ. ಇನ್ನು ಮಿಕ್ಕ ಸಮಯದಲ್ಲಿ ಕಳ್ಳತನವಾಗಿ ತಿನ್ನುವ ಅವಕಾಶನ ಕೊಡಲ್ವಲ್ಲ. 1 ತಿಂಗಳಲ್ಲಿ ಅವಳ ಅಭ್ಯಾಸ ಬದಲಾಯಿಸ್ತೀನಿ. ನೀವು ಎಂತಹ ಯೋಚನೆನೂ ಇಟ್ಕೋಬೇಡಿ. ನಿಜವಾಗಿನ ಅತ್ತಿಗೆ, ಅನಾಮಿಕಾ ನನ್ನ ಸೊಸೆಯಲ್ಲ, ಮಗಳು. ಮೊದ್ಲು ಪ್ರೇಮದಿಂದ ತಾಯಿ ಹಾಗೆ ಹೇಳ್ತೀನಿ, ಕೇಳದೆ ಇದ್ರೆ ಅತ್ತೆ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀನಿ. ಹೌದು ಭಾವನವ್ರೆ, ಈ ಸಂಬಂಧದ ಬಗ್ಗೆ ಇನ್ನು ನೀವೇನು ಆಲೋಚಿಸ್ಬೇಡಿ. ಸರಿ, ಹಾಗಾದ್ರೆ ನಮ್ಮ ಮಗಳನ್ನ ನಿಮ್ಮ ಕೈಯಲ್ಲಿ ಇಡ್ತೀವಿ. ಎಲ್ಲರೂ ಸಂತೋಷದಿಂದ ನಗುತ್ತಾರೆ. ಸ್ವಲ್ಪ ದಿನದ ನಂತರ ಗ್ರಾಮದ ಹಿರಿಯರ ಸಮಕ್ಷಮದಲ್ಲಿ ರಮೇಶನಿಗೂ ಅನಾಮಿಕಂಗೂ ಅದ್ದೂರಿಯಾಗಿ ಮದುವೆ ನಡೆಯುತ್ತದೆ. ಅನಾಮಿಕಾ ಅತ್ತೆಯವರ ಮನೆಗೆ ಕಾಲಿಡುತ್ತಾಳೆ. ಮೊದಲ ದಿನದಿಂದಲೇ ಶಾರದಾ ಒಂದು ನಿಯಮ ಇಡುತ್ತಾಳೆ. ಅನಾಮಿಕಾ, ಬೆಳಿಗ್ಗೆ ಟಿಫಿನ್, ಮಧ್ಯಾಹ್ನ ಊಟ, ಸಾಯಂಕಾಲ ಏನಾದ್ರೂ ಸ್ನಾಕ್ಸು, ರಾತ್ರಿಗೆ ಊಟ, ಇಷ್ಟೇ. ಇದ್ರ ಮಧ್ಯದಲ್ಲಿ ನೀನೇನು ತಿನ್ನೋದಕ್ಕೆ ಅವಕಾಶವಿಲ್ಲ. ಅಡಿಗೆ ಮನೆಯೊಳಗೆ ಬಂದು ಕಳ್ಳತನದಿಂದ ತಿಂದ್ರೆ ಮಾತ್ರ ಸುಮ್ಮನಿರಲ್ಲ, ಜಾಗ್ರತೆ. ಅರ್ಥವಾಯ್ತಾ? ಹಾ, ಆಗೈತೆ ಎಂದು ಅನಾಮಿಕಾ ಮೇಲಕ್ಕೆ ಹೇಳಿದರು. ತನ್ನ ಮನಸ್ಸಿನಲ್ಲಿ ಮಾತ್ರ ಅತ್ತೆ ಹತ್ರ ತಿಂಡಿ ಕಳ್ಳತನ ಮಾಡೋದು ಅಸಾಧ್ಯ ಅಂದ್ಕೊಂಡಿದ್ದೀರಾ ಅಂತ ಅಂದುಕೊಳ್ಳುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅನಾಮಿಕಂಗೆ ಗಂಟೆಗೂ ಹಸುವಾಗ್ತಾ ಇರುತ್ತದೆ. ಆದ್ರೆ ಅತ್ತೆಯ ಭಯದಿಂದ ತಟ್ಟೆಯಲ್ಲಿಟ್ಟಿದ್ದನ್ನು ಮಾತ್ರವೇ ತಿಂದು ಮಿಕ್ಕ ಸಮಯದಲ್ಲಿ ಬಾಯಿ ಮುಚ್ಕೊಂಡು ಇರ್ತಾ ಇದ್ಲು. ಒಂದು ದಿನ ಬೆಳಿಗ್ಗೆ ಜಲ್ಲು ಜಲ್ಲಂತ ಮಳೆ ಬೀಳ್ತಾ ಇರುತ್ತೆ. ಆ ತಣ್ಣನೆಯ ವಾತಾವರಣದಲ್ಲಿ ಶಾರದಾ, ಪ್ರಸಾದ್, ರಮೇಶ್ ಮೂವರು ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗಲೇ ಪ್ರಸಾದನಿಗೆ ಒಂದು ಕಾಲ್ ಬರುತ್ತದೆ. ಹಾಗೆ ಅಣ್ಣಯ್ಯ, ಶಾರದಂಗೂ ರಮೇಶಂಗೂ ವಿಷಯದ ಬಗ್ಗೆ ಹೇಳ್ತೀನಿ ಎಂದು ಸ್ವಲ್ಪ ಹೊತ್ತು ಮಾತನಾಡಿ ಪ್ರಸಾದ್ ಆ ನಂತರ ಫೋನ್ ಅನ್ನು ಇಡುತ್ತಾನೆ. ಏನು ಅಂದ್ರೆ, ಯಾರು ಫೋನ್ ಮಾಡಿದ್ದು? ನಮ್ಮ ದೊಡ್ಡ ಅಣ್ಣಯ್ಯ, ಅವರ ಮಗಳು ಮಾಲತಿ ಇದ್ದಾಳಲ್ಲ, ಒಳ್ಳೆ ಸಂಬಂಧ ಬಂದಿದೆ ಅಂತೆ. ಈ ದಿನವೇ ಅವ್ರ ಮನೆಗೆ ನೋಡೋದಕ್ ಬರ್ತಾರಂತೆ. ನಮ್ಮನ್ನು ತಪ್ಪದೆ ಬಾ ಅಂತ ಕರೆದಿದ್ದಾರೆ. ಅಯ್ಯೋ, ಮತ್ತೆ ತಕ್ಷಣ ಬೇಗನೆ ಹೊರಡ್ಬೇಕಲ್ಲ. ಹೌದಮ್ಮ, ಮಳೆ ಇನ್ನೂ ಹೆಚ್ಚಾಗುವ ಒಳಗೆ ನಾವು ಹೊರಟು ಹೋಗೋಣ. ಆ ಮಾತನ್ನು ಕೇಳಿದ ಅನಾಮಿಕಳ ಮುಖ ಒಂದೇ ಸಲ ಬೆಳಗಿ ಹೋಗುತ್ತದೆ. ತನ್ನಲ್ಲಿ ತಾನು,
ಎಲ್ರು ಹೋದ್ರೆ ಈ ದಿನ ಮನೆಯಲ್ಲಿ ನಾನೊಬ್ಳೇ ಇರ್ತೀನಿ, ಯಾರು ಇರೋದಿಲ್ಲ, ಹಾಯಾಗಿ ನನಗಿಷ್ಟ ಬಂದದನ್ನ ಮಾಡ್ಕೊಂಡು ತಿನ್ಬೋದು ಅಂತ ಎಷ್ಟೋ ಸಂಭ್ರಮ ಪಡುತ್ತಾಳೆ. ಆದರೆ ಆ ಆನಂದ ಶಾರದಾ ಹೆಚ್ಚು ಹೊತ್ತು ಇಡಲಿಕ್ಕೆ ಬಿಡಲಿಲ್ಲ. ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಅನಾಮಿಕಂಗೆ ವಿಷಯ ಅರ್ಥವಾಗತ್ತೆ. ಅದರಿಂದ ತಕ್ಷಣ ಹೊಟ್ಟೆ ಹಿಡ್ಕೊಂಡು ದುಃಖದಿಂದ, ಅತ್ತೆ, ಅಬ್ಬಾ, ಹೊಟ್ಟೆ ತುಂಬಾ ನೋವ್ತಾ ಇದೆ, ನನಗ್ ನಿಜಕ್ಕೂ ಬರೋಕ್ ಆಗಲ್ಲ ಎಂದು ಹೇಳುತ್ತಾಳೆ. ಶಾರದಾ ಗಾಬರಿಯಾಗಲಿಲ್ಲ. ಅಯ್ಯೋ, ಏನಾಯ್ತು ಸೊಸೆ, ಇದುವರೆಗೂ ಚೆನ್ನಾಗಿ ಇದೆಯಲ್ಲಮ್ಮ, ಆದ್ರೂ ನಾವ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಲೇ ಇಲ್ವಲ್ಲ, ಆಗ್ಲೇ ನೀನು ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದೀಯನಕ್ಕೆ? ಅಸಲು ಇದು ನಿಜವಾದ ಹೊಟ್ಟೆ ನೋವಾ, ಇಲ್ಲ ಸುಮ್ನೆ ಊರಿಗೆ ಬರೋದಕ್ಕೆ ಇಷ್ಟ ಇಲ್ಲದೆ ನಿನಗೆ ಬರ್ತಾ ಇರುವ ಹಸಿ ಸುಳಿನ ಹೊಟ್ಟೆ ನೋವಾ ಎಂದು ಕೇಳುತ್ತಾಳೆ. ಆಗ ಅನಾಮಿಕ ದುಃಖದಿಂದ, ಅಯ್ಯೋ ಅತ್ತೆ, ನಿಜವಾದ ಹೊಟ್ಟೆ ನೋವನೇ, ನೀವ್ ಹೇಳಿದ್ದನ್ನೆಲ್ಲ ಚೆನ್ನಾಗಿ ಕೇಳ್ತಾ ಇದ್ರು, ನೀವು ನನ್ನನ್ನೇ ಅನುಮಾನಿಸ್ತಾ ಇದ್ದೀರಾ ಅತ್ತೆ. ಇದ್ದಕ್ಕಿದ್ದ ಹಾಗೆ ಹಠಾತ್ ಆಗಿ ಯಾಕೋ ನೋವು ಶುರುವಾಗಿದೆ, ಅದಕ್ಕೆ ಕಾರಣ ನಾನಲ್ವಲ್ಲ ಎಂದು ಹೇಳುತ್ತಾ ಅನಾಮಿಕ ಕಣ್ಣೀರು ಹಾಕುತ್ತಾಳೆ. ಇನ್ನು ಶಾರದಾ ನಿಜವೇ ಅಂತ ನಂಬುತ್ತಾಳೆ. ಸರಿ ಬಿಡು ಸೊಸೆ, ಟ್ಯಾಬ್ಲೆಟ್ ಹಾಕೊಂಡು ರೆಸ್ಟ್ ತಗೋ, ನಾವು ಬೇಗನೆ ಬಂದ್ಬಿಡ್ತೀವಿ, ಅಡ್ಗೆ ಮನೆಯಲ್ಲಿ ಊಟ ಇದೆ, ತಿನ್ಬಿಡು, ಹೆಚ್ಚು ತಿನ್ಬೇಡ. ಹಾಗೆ ಅತ್ತೆ. ಶಾರದಾ ಅವರು ಕಾರಿನಲ್ಲಿ ಹೊರಡುತ್ತಾರೆ. ಕಾರು ಬೀದಿ ಕೊನೆಗೆ ಕಾಣಿಸದೆ ಹಾಗೆ ಹೋಯ್ತೋ ಇಲ್ವೋ, ಅನಾಮಿಕಂಗೆ ಎಲ್ಲಿಲ್ಲದ ಸಂತೋಷ ಬರುತ್ತದೆ. ಯಾಹೋ, ಈ ದಿನ ನನಗೆ ಹಬ್ಬನೇ, ಯಾರು ಕೇಳೋರಿಲ್ಲ, ಯಾರು ನಿಲ್ಲಿಸೋರು ಇಲ್ಲ, ಎಷ್ಟು ಬೇಕು ಅಂದ್ರೆ ಅಷ್ಟು ತಿಂತೀನಿ ಅಂತ ಅಡಿಗೆ ಮನೆಯೊಳಗೆ ಓಡುತ್ತಾಳೆ. ಮೊದಲು ಕಡಲೆ ಹಿಟ್ಟು ಹೊರಗೆ ತೆಗೆಯುತ್ತಾಳೆ. ಆ ಪಕ್ಕದಲ್ಲಿ ಅಕ್ಕಿ ಹಿಟ್ಟು, ಈರುಳ್ಳಿ, ಹಸಿಮೆಣಸು, ಕರಿಬೇವಿನ ಸೊಪ್ಪು, ಶುಂಠಿ, ಎಣ್ಣೆ ಎಲ್ಲ ವರಸೆಯಾಗಿಡುತ್ತಾಳೆ. ಹೊರಗೆ ಏನೋ ಮಳೆ ಬೀಳ್ತಾ ಇರುತ್ತದೆ. ಒಳಗಡೆ ಒಲೆ ಮೇಲೆ ಬಿಸಿ ಬಿಸಿ ಎಣ್ಣೆಯಲ್ಲೇ ಅನಾಮಿಕ ಉದ್ದನೆಯ ಮಿರ್ಚಿ ಬಜ್ಜಿ ಮಾಡುತ್ತಾಳೆ. ಆ ನಂತರ ಈರುಳ್ಳಿ ಪಕೋಡ, ಆ ನಂತರ ಪುನುಗುಲು, ವಡೆಗಳು, ಮಸಾಲೆ ಬೋಂಡ, ಕಡೆಗೆ ಕೇಸರಿ ಬಾತ್ ಕೂಡ ಮಾಡ್ಕೋತಾಳೆ. ಮನೆಯೆಲ್ಲ ಎಲ್ಲ ರೀತಿಯ ಅಡುಗೆಗಳಿಂದ ಘಮಘಮ ಅಂತ ಇರುತ್ತದೆ. ಅಯ್ಯೋ, ಇಷ್ಟೊಂದು ಅಡುಗೆ ಮನೆಯೊಳಗೆ ಕೂತ್ಕೊಂಡು ತಿಂತಾ ಇರುವಾಗ ಅತ್ತೆಯವರು ಬಂದ್ರೆ ಸಿಕ್ಕಾಕೋತೀನಿ, ಏನ್ ಮಾಡ್ಬೇಕು ಎಂದು ಆಲೋಚನೆಯಲ್ಲಿ ಬೀಳುತ್ತಾಳೆ ಅನಾಮಿಕ. ಆಗಲೇ ಹಿತ್ತಲಿನಲ್ಲಿರುವ ಕಪ್ಪನೆಯ ವಾಟರ್ ಟ್ಯಾಂಕ್ ಕಾಣಿಸುತ್ತೆ. ಅನಾಮಿಕಂಗೆ ಒಂದು ಮಿಂಚಿನಂತ ಐಡಿಯಾ ಬರುತ್ತೆ. ಸಖತ್ತಾಗಿದೆ ಐಡಿಯಾ, ಮನೆಯ ಮೇಲೆ ಇರುವ ಟ್ಯಾಂಕು ಚೆನ್ನಾಗಿಲ್ಲ ಅಂತ ಈ ಟ್ಯಾಂಕ್ ಅನ್ನ ತಗೊಂಡ್ಬಂದಿಟ್ಟಿದ್ದಾರೆ, ಇದ್ರೊಳಗೆ ಕೂತ್ಕೊಂಡು ತಿಂದ್ರೆ ನಾನು ಯಾರು ಹಿಡ್ಕೊಳ್ಳೋದಿಲ್ಲ ಅಂತ ಟ್ಯಾಂಕ್ ಹತ್ರ ಬರ್ತಾಳೆ. ಅದರ ಮುಚ್ಚಳ ತೆಗೆಯುತ್ತಾಳೆ. ಒಳಗಡೆ ನೀರಿಲ್ಲ. ಆನಂತರ ಎಲ್ಲ ತಿಂಡಿಯನ್ನು ಟ್ಯಾಂಕ್ ಒಳಗೆ ಇಟ್ಕೋತಾಳೆ. ನಂತರ ಏಣಿ ಹಾಕಿ ತಾನು ಒಳಗಡೆಗೆ ಹೋಗಿ ಕೂತ್ಕೋತಾಳೆ. ಹೊರಗಡೆ ಮಳೆ, ಟ್ಯಾಂಕ್ ಅಲ್ಲಿ ಅನಾಮಿಕ ತಿಂತಾ ಇರ್ತಾಳೆ. ಆಹಾ, ಇಂಥ ಸ್ವರ್ಗ ಎಲ್ಲಿರುತ್ತೆ, ಯಾರು ನೋಡೋದಿಲ್ಲ, ಯಾರು ಕೇಳೋದಿಲ್ಲ, ಹಾಯಾಗಿ ತಿಂತಾ ಇರ್ತೀನಿ ಎಂದು ಆನಂದದಿಂದ ತಿಂತಾ ಇರ್ತಾಳೆ. ಅತಿಯಾಗಿ ಮಳೆ ಬರ್ತಾ ಇರೋದ್ರಿಂದ ಮಾಲತಿಗೆ ನೋಡೋರು ಬರೋದು ರದ್ದಾಗಿದ್ದರಿಂದ ಪ್ರಸಾದ್, ರಮೇಶ್, ಶಾರದರು ತಿರುಗಿ ಮನೆಗೆ ಬರುತ್ತಾರೆ. ಮನೆಯಲ್ಲೇನೋ ಘಮಘಮ ಅನ್ನುವ ವಾಸನೆ ಬರ್ತಾ ಇರುತ್ತೆ. ಅಮ್ಮ, ಈ ಬಜ್ಜಿ ವಾಸನೆ ಎಲ್ಲಿಂದ ಬರ್ತಾ ಇದೆ, ನಾನು ಹೋಗುವಾಗ ಏನು ಮಾಡಿಲ್ವಲ್ಲ? ಮೂವರು ಆಶ್ಚರ್ಯದಿಂದ ಅಡುಗೆ ಮನೆಯೊಳಗೆ ಹೋಗುತ್ತಾರೆ. ಅಲ್ಲಿ ನೋಡುವ ಹೊತ್ತಿಗೆ ಒಲೆ ಮೇಲೆ ಇನ್ನು ಬಿಸಿ ತಗ್ಗದ ಬಾಣ್ಲಿ, ಪಕ್ಕದಲ್ಲೇ ಬಜ್ಜಿ ಮಾಡಿದ ಹಿಟ್ಟಿನ ಪಾತ್ರೆ, ಪಕೋಡೆ ಮಾಡಿದ ಜರಡಿ, ವಡೆಗಳು ಮಾಡಿದ ಪಾತ್ರೆ ಎಲ್ಲ ಚೆಲ್ಲಾ ಚೆದರಾಗಿರುತ್ತದೆ. ಆದ್ರೆ ಅಲ್ಲಿ ಒಂದು ಬಜ್ಜಿನೂ ಕಾಣಿಸ್ಲಿಲ್ಲ, ಒಂದು ಪಕೋಡ ಕೂಡ ಕಾಣಿಸ್ತಾ ಇರ್ಲಿಲ್ಲ. ಅರೇ ಶಾರದಾ, ಈ ಇಷ್ಟೊಂದು ಅಡುಗೆ ಯಾರು ಮಾಡಿದ್ರು? ಇನ್ಯಾರು, ನಮ್ಮ ತಿಂಡಿ ಪೋತ ಸೊಸೆ ಅನಾಮಿಕ ಮಾಡಿರ್ತಾಳೆ. ಅನಾಮಿಕಾ, ಅನಾಮಿಕಾ ಎಲ್ಲಿದೀಯಾ ಅಂತ ಗಟ್ಟಿಯಾಗಿ ಕರೆಯುತ್ತಾಳೆ. ಆದ್ರೆ ಅನಾಮಿಕ ಬರಲಿಲ್ಲ. 10 ನಿಮಿಷ ಕಳೆಯುತ್ತದೆ, ಆದ್ರೂ ಅನಾಮಿಕ ಬರಲಿಲ್ಲ. ಮೂವರು ಮನೆಯಲ್ಲ ನೋಡುತ್ತಾರೆ, ಎಲ್ಲಿಯೂ ಅನಾಮಿಕ ಅವರಿಗೆ ಕಾಣಿಸ್ಲಿಲ್ಲ. ಅಮ್ಮ, ನಿಜವಾಗಿ ಹೊಟ್ಟೆ ನೋವಿಂದ ಹಾಸ್ಪಿಟಲ್ಗೆ ಹೋಗಿದ್ದಳೇನಮ್ಮ? ನನಗೆ ಹೇಳ್ದೆ ಎಲ್ಲಿಗೆ ಹೋಗ್ತಾಳಪ್ಪ ಅಂದುಕೊಳ್ಳುತ್ತಾ ಇರುವಾಗಲೇ ಆಗಲೇ ಪಕ್ಕದ ಮನೆ ಲಕ್ಷ್ಮಮ್ಮ ಬರುತ್ತಾಳೆ. ಏನಾಯ್ತು ಶಾರದಾ, ಎಲ್ರು ಏನು ಹುಡುಕ್ತಾ ಇದ್ದೀರಾ? ನಮ್ಮ ಸೊಸೆ ಕಾಣಿಸ್ತಾ ಇಲ್ಲಕ್ಕ, ನಾನು ಕೂಡ ನೋಡಿಲ್ಲ. ಎಲ್ಲರೂ ಅಯೋಮಯದಿಂದ ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿಗೆ ಮನೆಯ ಹಿಂದ್ಗಡೆ ಕಡೆ ಹೋದ ಪ್ರಸಾದನಿಗೆ ವಾಟರ್ ಟ್ಯಾಂಕ್ ಹತ್ರಕ್ಕೆ ಬರ್ತಾನೆ. ಅದ್ರೊಳಗಿಂದ ಏನೋ ಸೌಂಡ್ ಬರ್ತಾ ಇರೋ ಹಾಗೆ ಕೇಳಿಸುತ್ತೆ ಪ್ರಸಾದನಿಗೆ. ಅದರಲ್ಲಿ ಸೊಸೆ ಅನಾಮಿಕ ಇದ್ದಾಳೆ ಎಂದು ಅರ್ಥವಾಗುತ್ತೆ. ನಿಧಾನವಾಗಿ ಮನೆಯೊಳಗೆ ಬರ್ತಾನೆ. ಶಾರದಾ ರಮೇಶ್ರನ್ನು ಕರ್ಕೊಂಡು ವಾಟರ್ ಟ್ಯಾಂಕ್ ಹತ್ರ ಬರ್ತಾನೆ. ಸೊಸೆ ಇಲ್ಲೋಡು, ಇದ್ರೊಳಗಿದ್ದಾಳೆ ಎಂದು ಹೇಳುತ್ತಾನೆ. ಮೂವರು ಆ ಸೌಂಡ್ ಕೇಳ್ಕೊತಾರೆ. ಮೂವರು ಒಳಗಡೆಗೆ ಬಗ್ಗಿ ನೋಡುತ್ತಾರೆ. ಒಳಗಡೆ ಅನಾಮಿಕ ತನ್ನ ಸುತ್ತಲೂ ಅವಳು ತಯಾರು ಮಾಡಿದ ಎಲ್ಲ ರೀತಿಯ ಅಡುಗೆಗಳನ್ನ ಇಟ್ಕೊಂಡು ತಿಂತಾ ಇರ್ತಾಳೆ. ಆಹಾ, ಮಳೆಯಲ್ಲಿ ಇಷ್ಟು ರುಚಿಯಾಗಿ ತಿನ್ನೋದು ಭಲೆಯಾಗಿದೆ, ಸ್ವರ್ಗ ಅಂದ್ರೆ ಇದೆ. ತಿಂದಾದ ಮೇಲೆ ಆ ಸ್ವರ್ಗದಿಂದ ಹೊರಗೆ ಬಾಮ್ಮ ಸೊಸೆ ಎಂದು ಹೇಳುತ್ತಾಳೆ ಶಾರದಾ. ಅನಾಮಿಕ ಬೆಚ್ಚಿ ಬಿದ್ದು ಮೇಲಕ್ಕೆ ನೋಡುತ್ತಾಳೆ. ಶಾರದಾ, ಪ್ರಸಾದ್, ರಮೇಶ್ ಮೂವರು ನಿಂತಿರುತ್ತಾರೆ. ಅನಾಮಿಕ ಆಶ್ಚರ್ಯ ಹೋಗುತ್ತಾಳೆ. ಅತ್ತೆ ಅತ್ತೆ, ನೀವ್ ಯಾವಾಗ ಬಂದ್ರಿ?
ನಾವು ಯಾವಾಗ್ಲೂ ಬಂದ್ವಿ ಹೊರತು ನೀನ್ ಇಲ್ಲಿ ಹೋಟೆಲ್ ಇಟ್ಕೊಂಡಿದೀಯ ಅಂತ ನಮ್ಗೆ ಈಗ್ಲೇ ಗೊತ್ತಾಯ್ತು. ನನ್ನ ಜೀವನದಲ್ಲಿ ಎಷ್ಟೋ ಜನ ಕಳ್ಳರನ್ನ ನೋಡಿದ್ದೀನಮ್ಮ, ಆದ್ರೆ ಹೀಗೆ ವಾಟರ್ ಟ್ಯಾಂಕ್ ಅಲ್ಲಿ ಬಚ್ಕೊಂಡಿರುವ ಕಳ್ಳನನ್ನು ಇದೇ ಮೊದಲ ಸಲ ನೋಡ್ತಾ ಇದ್ದೀನಿ ತಾಯಿ. ಎಲ್ಲರೂ ನಗುತ್ತಾರೆ. ಅನಾಮಿಕಾ ನಾಚಿಕೆಯಿಂದ ಟ್ಯಾಂಕ್ ಇಂದ ಹೊರಗೆ ಬರ್ತಾಳೆ. ಕ್ಷಮಿಸ್ಬಿಡಿ ಅತ್ತೆ, ನೀವಿದ್ರೆ ತಿನ್ನೋದಕ್ಕೆ ಬಿಡಲ್ಲ ಅಂತ ಅದಕ್ಕೆ ಹೀಗೆ ಮಾಡಿದೆ. ತಿನ್ನೋದು ತಪ್ಪಲ್ಲ ತಾಯಿ, ಆದ್ರೆ ಹೀಗೆ ಬಚ್ಚಿಕೊಂಡು ಕಳ್ಳತನದಿಂದ ಅತಿಯಾಗಿ ತಿನ್ನೋದು ಒಳ್ಳೇದಲ್ಲ. ನಿನಗೆ ಇಷ್ಟ ಬಂದಿದ್ದನ್ನ ನಾನ್ ಮಾಡ್ಕೊಡ್ತೀನಲ್ಲ, ಆದ್ರೆ ಮೆತ್ತಗೆ ತಿನ್ಬೇಕಮ್ಮ, ಆಗ್ಲೇ ಆರೋಗ್ಯ ಚೆನ್ನಾಗಿರುತ್ತೆ. ಅನಾಮಿಕಂಗೆ ಸಂತೋಷವಾಗುತ್ತದೆ. ಇನ್ ಮೇಲಿಂದ ನಿಮ್ಮ ಮಾತೆ ಕೇಳ್ತೀನಿ ಅತ್ತೆ. ಸರಿ ಅಮ್ಮ, ಈಗ ಈ ಬಜ್ಜಿಗಳು ಪಕೋಡಗಳು ಪುನುಗುಲು ಎಲ್ಲ ನೀನೊಬ್ಳೆ ತಿಂತೀಯಾ? ಹೌದು ಮಾವಯ್ಯ. ಈಗ ನಿಮ್ಮೆಲ್ಲರಿಗಾಗಿ ಮಾಡ್ತೀನಿ ಎಂದು ಅನಾಮಿಕಾ ಚಕಚಕ ಅಡಿಗೆ ಪೂರ್ತಿ ಮಾಡುತ್ತಾಳೆ. ಮಳೆಯಲ್ಲಿ ಅನಾಮಿಕಾ ಮಾಡಿದ ಬಿಸಿ ಬಿಸಿ ಅಡಿಗೆಯನ್ನ ಎಲ್ಲರೂ ಸೇರಿ ತಿನ್ನುತ್ತಾರೆ. ದಿನಗಳು ಕಳೆಯುತ್ತಾ ಇರುತ್ತದೆ. ಅನಾಮಿಕಾ ತಿಂಡಿ ಮೇಲಿರುವ ಆಸೆ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುತ್ತದೆ. ಅತ್ತೆ ಶಾರದ ಹೇಳಿದ ಹಾಗೆ ಮಿತವಾಗಿ ತಿನ್ನೋದು ಅಭ್ಯಾಸ ಮಾಡ್ಕೋತಾಳೆ. ಆ ಮನೆಯಲ್ಲಿ ನಗು ಸಂತೋಷಗಳು ಮತ್ತಷ್ಟು ಹೆಚ್ಚಾಗಿ ಹೋಗುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.